ಆಟೋ ಡೀಲಿಂಗ್ ಮಾಫಿಯಾ ನೋಡಿ. ಆಟೋ ಡೀಲಿಂಗ್ ಮಾಫಿಯಾ ಬಗ್ಗೆ ಸಮಗ್ರವಾಗಿ ಮಾಹಿತಿಗಳನ್ನ ಕಲೆ ಹಾಕಿ ಈ ಮಾಫಿಯಾ ಎಲ್ಲೆಲ್ಲೆಲ್ಲ ಬೇರ್ ಬಿಟ್ಕೊಂಡು ಕೂತಿದೆ, ಈ ಮಾಫಿಯಾ ಹಿಂದೆ ಇರುವಂತಹ ಕಿಂಗ್ ಪಿನ್ಗಳು ಯಾರು, ಈ ಡೀಲರ್ಸ್ಗಳಂದ್ರೆ ಯಾರು, ಸಬ್ ಡೀಲರ್ಸ್ಗಳಂದ್ರೆ ಯಾರು, ಮ್ಯಾನುಫ್ಯಾಕ್ಚರ್ಗಳು ಕೊಡೋವಂಥ ಆಟೋಗಳನ್ನ ಫ್ರಾಂಚೈಸಿಗಳು ಮಾಡಿಕೊಂಡು ಡೀಲರ್ಶಿಪ್ಪಲ್ಲಿ ಆಟೋ ಡೀಲಿಂಗ್ ಮಾಡ್ತಿರೋರು ಯಾರು, ಈ ಪರ್ಮಿಟ್ ಅಂದ್ರೆ ಏನು, ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ಅದರ ಜಾಲಕ್ಕೆ ಕೈ ಹಾಕಿ ಇಂಚಿಂಚು ಕೂಡ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಆಟೋ ಮಾಫಿಯಾ ಅನ್ನೋ ಒಂದು ಟೈಟ್ಲನ್ನ ಕೊಟ್ಕೊಂಡು ಇದೇ ಸೋಷಿಯಲ್ ಮೀಡಿಯಾ ಮುಖಾಂತರ ಜಾಗೃತಿ ಮೂಡಿಸ್ತೋ. ಹಾಗೆ ಇದೇ TV9 ಮಾಧ್ಯಮದ ಮುಖಾಂತರನೂ ಕೂಡ ಸುದ್ದಿ ವರದಿ ಆಗುವಂತ ರೀತಿಲಿ ಮಾಡಿ ಅಧಿಕಾರಿಗಳ ಬುಡುಕು ಕೂಡ ಆ ಸುದ್ದಿ ರೀಚ್ ಆಗುವಂತ ರೀತಿಲಿ ಕೆಲಸಗಳಾಯ್ತು. ಎಷ್ಟು ಅಂತ ಸಂಘಟನೆ ಹೋರಾಟಗಾರರುಗಳು ಈ ಮಾಫಿಯಾ ವಿರುದ್ಧ ಧ್ವನಿ ಎತ್ಕೊಂಡು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ? ಖಂಡಿತ ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಅಜ್ಞಾನಿಗಳು, ತಿಳುವಳಿಕೆ ಇಲ್ಲದ ಈ ಆಟೋ ಚಾಲಕರ ವರ್ಗ ಅನ್ನೋದೇನಿದೆ, ಈ ಚಾಲಕರುಗಳು ನೀವುಗಳು ಬದಲಾಗೋವರೆಗೂ ಈ ಒಂದು ಆಟೋ ಮಾಫಿಯಾನ ಖಂಡಿತ ಸದೆ ಬಡಿಯೋದಕ್ಕೆ ಯಾವನ್ ಕೈಯಲ್ಲೂ ಕೂಡ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಾವು ಅರ್ಥಕೊಂಡು. ಯಾಕೆ ಅಂದ್ರೆ ಕೈಲಾಗದೆ ಇರೋವಂಥ AD ಅಧಿಕಾರಿಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ. ಅದು GST ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆ ಆಗಿರ್ಬೋದು, ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಈ ಮಾಫಿಯಾನ. ಯಾಕೆ ಅಂದ್ರೆ ಮೈ ಬಗ್ಸಿ ಕೆಲಸ ಮಾಡಿದ್ರೆ ಇದರಲ್ಲಿ ಅವ್ರಿಗೇನೂ ಕೂಡ ಗಿಟ್ಟೋದಿಲ್ಲ. ಹಂಗಾಗಿ ಅವ್ರು ಇದ್ರ ಬಗ್ಗೆ ಏನೂ ಮಾಡ್ಕೊಳಕ್ಕಾಗದೆ ಇರೋವಂಥ ಸ್ಥಿತಿನ ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಆದ್ರೆ ಇದನ್ನ ಮಟ್ಟ ಹಾಕ್ಬೇಕಾಗಿರೋದು ಯಾರು? ಇದನ್ನ ಮಟ್ಟ ಹಾಕ್ಬೇಕಾಗಿರುವಂಥದ್ದು ಚಾಲಕರುಗಳು. ಮುಖ್ಯವಾಗಿ ಮೊದಲನೇದಾಗಿ ಚಾಲಕರು ಅಂತ ಏನಿದಿರಲ್ಲ ನೀವು ಆಟೋ ಡ್ರೈವರ್ಸ್ಗಳು, ನೀವು ಫಸ್ಟು ಈ ಚಾಲಕರ ಕುಂದು ಕೊರತೆಗಳನ್ನ ನಿವಾರಣೆ ಮಾಡುವಂತ ಸಂಘಟನೆ ಅಂತ ಏನಿರುತ್ತೆ ಅದರಲ್ಲಿ ನೀವುಗಳು ಸದಸ್ಯತ್ವ ತಗೊಂಡು ಇರಬೇಕು. ಅದನ್ನ ಬಿಟ್ಟು ಆಟೋ ಡೀಲಿಂಗ್ ಮಾಡುವಂತ ಸಂಘಟನೆಗಳಲ್ಲಿ ನೀವೆಲ್ಲಿವರೆಗೂ ಇರ್ತೀರಾ ಈ ವ್ಯವಸ್ಥೆನ ತಿದ್ದೋದಕ್ಕೆ ಯಾವನ ಕೈಯಲ್ಲೂ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ನೋಡಿ, ಒಂದು ಹಿಂದೆ ಗೌರ್ಮೆಂಟ್ 1,60,000 ಪರ್ಮಿಟ್ಗಳನ್ನ ಕೊಟ್ಟಿತ್ತು. ಅಷ್ಟೇ ಇರಬೇಕಾಗಿತ್ತು ಆಟೋ. ಮಿತಿಮೀರಿ ಆಟೋಗಳು ಹೆಂಗೆ ರೋಡ್ಗೆ ಬಂದೋ, ಈಗ ರೀಸೆಂಟ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಪರ್ಮಿಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದು ವರ್ಷಕ್ಕೆ 20,000 ಕೊಡಬೇಕು ಅಂತ 1 ಲಕ್ಷ ಪರ್ಮಿಟ್ ನ ರಿಲೀಸ್ ಮಾಡಿದ್ದಾರೆ. ಈ 20,000 ಪರ್ಮಿಟ್ ಹೆಂಗಾದ್ರೂ ಮಾಡಿ ಅದುಂಬ್ಲೇಬೇಕು ಅಂತೇಳಿ ನಿಮ್ಗೆ ಚೆನ್ನಾಗಿ ಗೊತ್ತು ಯಾವ ಸಂಘಟನೆ ಅಂತೇಳಿ. ನಾನು ತಲೆ ಕೆಡ್ಸ್ಕೊಂಬಾರ್ದು ಅಂತಿದ್ದೆ. ಅವನ ಅಡ್ರೆಸ್ ಎಲ್ಲೆಲ್ಲಿ ಮಾಡೋವನ ಆಫೀಸು ಎಲ್ಲ ತಗೊಂಡು BBMP ಕಮಿಷನರ್ ಮುಂದೆ ಇಟ್ಬಿಡ್ತೀನಿ. ಯಾವನ್ರಿ ನನ್ನ ಮಗನ ಲೈಸೆನ್ಸ್ ಕೊಟ್ಟಿರೋದು, ಎನ್ಕ್ವೈರಿ ಮಾಡ್ರಿ ಅಂತ. ಎಷ್ಟು ಜನ ಇದಾರೆ ಗೊತ್ತಾ ಡ್ರೈವರ್ ಸಂಘಟನೆ ಅಂತ ಕಟ್ಕೊಂಡು ಮಾತೆತ್ತಿದ್ರೆ ಯಾವ್ಯಾವ ಬೆಂಗಳೂರಿನಲ್ಲಿ ಎಷ್ಟು RTO ಅದೆ ಆ ಎಲ್ಲಾ RTOಗಳಲ್ಲೂ ಬ್ರೋಕರ್ ಕೆಲಸ ಮಾಡ್ಕೊಂಡವ್ರೆ. ಇದು ಸಂಘಟನೆಗಳು ಮಾಡೋವಂಥದ್ದ? ಸಂಘಟನೆ ಕಟ್ಕೊಂಡಿರೋದೇನಕ್ಕೆ? ಟ್ರಾನ್ಸ್ಪೋರ್ಟ್ ಆಫೀಸ್ಗಳು ಯಾವ್ಯಾವ ಇದಾವೆ ಅಲ್ಲಿ ಎಲ್ಲಾ ಕಡೆ ಹೋಗಿ ಗೌರ್ಮೆಂಟ್ ಚಲನ್ ಏನೈತೆ ಅದನ್ನ ತಗೊಳಯ್ಯ, ಗೌರ್ಮೆಂಟ್ ಚಲನ್ ದುಡ್ಡು ತಗೊಂಡು ಈ ಗಾಡಿ ಮಾಡ್ಕೊಡು, ಇದು ನಮ್ಮ ಸಂಘಟನೆ ಗಾಡಿ ತಗೋ, ಅವ್ನ ಸಂಘಟನೆ ಮೆಂಬರ್ ID ಕಾರ್ಡು, ಈ ಗಾಡಿ ಗೌರ್ಮೆಂಟ್ ಚಾನಲ್ ಅನ್ನೇ ರನ್ ಆಗ್ಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ರಿ ಕೂಡ ನಾವು ಗೌರ್ಮೆಂಟ್ ಚಾನಲ್ ಕಟ್ಟೋದು. ಯಾವ ಬ್ರೋಕರ್ಗೂ ಕೂಡ ಬಿಡುಗಾಸು ಕೊಡಲ್ಲ ಅನ್ನೋ ರೀತಿಲಿ ಧ್ವನಿ ಎತ್ತವನು ಯಾವನು ಕೂಡ ಇಲ್ಲ. ಯಾಕೆ ಅಂದ್ರೆ ಅವನೇ ಅಲ್ಲಿ ದಳ್ಳಾಳಿ ಕೆಲಸ ಮಾಡ್ಕೊಂಡು ಕೂತಿರ್ತಾನೆ. ಇದು ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಯಾವನು ಅಂತನೂ ಕೂಡ ಪಟ್ಟಿ ಮಾಡಿ ಬಿಟ್ಬಿಟ್ಟಿದ್ದೀನಿ. ಅವ್ರದ್ದು ಒಂದು ಹೊಟ್ಟೆಪಾಡು ಹಾಳಾಗೋಗ್ಲಿ ಅಂತ ಸುಮ್ಮನಾದು. ಆದ್ರೆ ಇದನ್ನ ಬದಲಾವಣೆ ತರಬೇಕಾಗಿರೋದು ಯಾರು? ಆಟೋ ಡ್ರೈವರ್ಗಳು. ಯಾರು ಡ್ರೈವರ್ಗಳ ಅಂದ್ರೆ ಕಾರ್ಮಿಕರು, ಈ ಕಾರ್ಮಿಕರ ಕುಂದು ಕೊರತೆಗಳ ಬಗ್ಗೆ ಹೋರಾಟ ಮಾಡ್ತಿರ್ತಾರೆ, ಕುಂದು ಕೊರತೆಗಳ ಬಗ್ಗೆ ಜೊತೆಲಿ ನಿಂತ್ಕೊಂತಾರೆ, ಅವನನ್ನ ಸಂಘಟನೆ ನಾಯಕ ಅಂತ ಕರೆಯೋದು. ಡ್ರೈವರ್ ಸಂಘಟನೆಗಳನ್ನ ಕಟ್ಕೊಂಡು ಗಾಡಿಗಳನ್ನ ಡೀಲಿಂಗ್ ಮಾಡ್ಕೊಂಡು ಸೇಟುಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸೀಸರ್ಸ್ಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಗಾಡಿ ಡೀಲಿಂಗ್ ಮಾಡೋನಲ್ಲ ಸಂಘಟನೆ ಹೋರಾಟಗಾರ. ಇದನ್ನ ತಿಳ್ಕೊಳ್ರು. ಎಷ್ಟೋ ಹೇಳ್ರೋದು ನಿಮ್ಗೆಲ್ಲ. ಅಷ್ಟು ನೋಡ್ರಿ ಏನ್ ಸಂಘಟನೆ ಹೆಸರು, ಆ ಸಂಘಟನೆಗೆ ಲೀಡರ್ ಏನು, ಆ ಲೀಡರ್ ಏನ್ ಕೆಲಸ ಮಾಡ್ತಾವನೆ, ಅವ್ನು ಏನ್ ಕೆಲಸ ಮಾಡ್ತಾನೋ ಅಂದ್ರೆ ಆಟೋ ಓಡಿಸ್ತಾನೋ, ಕಾರ್ ಓಡಿಸ್ತಾನೋ, ಅವ್ನು ಇನ್ನೊಂದೇನೋ ಕೆಲಸ ಮಾಡ್ತಾನೆ ಅಂತ ಅಲ್ಲ. ಆಟೋ ಡ್ರೈವರ್ಸ್ಗಳ, ಕ್ಯಾಬ್ ಡ್ರೈವರ್ಸ್ಗಳ, ಗೂಡ್ಸ್ ಗಾಡಿ ಡ್ರೈವರ್ಸ್ಗಳ
ಅವ್ರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾನ ಅವನು ಅಂತ ನೋಡ್ಬೇಕು. ಅವನು ಅದ್ರಲ್ಲಿ ಬಿಸ್ನೆಸ್ ನಡೆಸ್ತಾ ಇದ್ದಾನೆ ಅಂದ್ರೆ ಅವ್ನ ಉಗಿದ್ ದೂರ ಇಡಬೇಕು. ಯಾಕೆ ಅಂದ್ರೆ ಅವ್ನ್ ಅದನ್ನೇ ಟಾರ್ಗೆಟ್ ಇಕ್ಕಿರ್ತಾನೆ. ಈ ಡ್ರೈವರ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ರೆ 100 ಜನದಲ್ಲಿ 10 ಜನ ಆಟೋ ತಗೊಳಲ್ವಾ? ಇದು ಅವ್ರ ಮೆಂಟಾಲಿಟಿ. ಇಷ್ಟು ಬ್ರೀಫ್ ಆಗಿ ಹೇಳಿದ್ರು ಕೂಡ ನಿಮ್ಮಂತ ದಡ್ಶಿಕಾಮಣಿಗಳು ಇಂಥ ಕಡೆ ಹೋಗಿ ಗಾಡಿಗಳನ್ನ ತಗೊಂಡಿರೋದ್ರಿಂದ ಇವತ್ತು ಕೆಲವರೆಲ್ಲ ಹೌದು, ಇದೇ ಆಟೋ ಶೋರೂಮ್ಗಳಿಗೆ ನಾನು ನಮ್ಮ ಸಂಘಟನೆ ಹುಡುಗರನ್ನ ಕರ್ಕೊಂಡೋಗಿ ಲೆಟರ್ ಕೊಟ್ಟೆ. ಯಾವುದೇ ಕಾರಣಕ್ಕೂ ಈ ಡೀಲರ್ಗಳಿಗೆ ರಿಜಿಸ್ಟ್ರೇಷನ್ ಆಗದೆ ಇರುವಂತ ಆಟೋಗಳನ್ನ ಕೊಡಂಗಿಲ್ಲ, ನಿಮ್ಮ ಶೋರೂಮ್ ಅಲ್ಲೇ ಮಾರಾಟ ಆಗ್ಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಗಳು ಕೂಡ ಅಷ್ಟೇ, ಶೋರೂಮ್ ಕಡೆಯಿಂದ ನೀವು ಬ್ರೋಕರ್ ಇಟ್ ಮಾಡಿಸ್ತಿರೋ ಇಲ್ಲ ನೀವೇ ಹೋಗಿ ನಿಂತ್ಕೊಂಡು ಮಾಡ್ತಿರೋ, ಬ್ರೋಕರ್ ಇಟ್ಕೊಂಡು ಮಾಡ್ತಿರೋ ಇಲ್ಲ ನೀವೇ ನಿಂತ್ಕೊಂಡು ಮಾಡ್ತಿರೋ, RTO ಕೆಲಸಗಳು ಫುಲ್ಲು ಎಲ್ಲ ನಿಮ್ಮ ಒಂದು ಶೋರೂಮ್ ಅಂಡರಲ್ಲೇ ಆಗ್ಬೇಕು. ಆತನ ಸಿಬಿಲ್ ಇಲ್ವಾ? ಸಿಬಿಲ್ ಇಲ್ಲದೆ ಹೋದ್ರು ಲೋನ್ ಹಾಕುವಂತ ವ್ಯವಸ್ಥೆ ಇಲ್ಲೇನು ಕೆಲವು ಡೀಲರ್ಗಳು ಮಾಡ್ಕೊಂಡಿದಾರಲ್ಲ, ಅಂತದ್ರಲ್ಲಿ ಯಾರನ್ನಾರು ಒಂದಿಬ್ರನ್ನ ಹೈಯರ್ ಮಾಡ್ಕೊಳ್ಳಿ. ಅದಕ್ಕೆ ಏನೇನ್ ಬೇಕೋ ಡಾಕ್ಯುಮೆಂಟ್ರಿಗಳನ್ನ ಇಟ್ಕೊಂಡು ಜುಟ್ಟು ಜನವಾರ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಂಡು ಅವ್ರಗಳಿಗೆ ಲೋನ್ ಹಾಕ್ಸ್ಕೊಡೋ ಅಂತ ಕೆಲಸ ಆಗ್ಬೇಕು. ಅದು ಶೋರೂಮ್ ಥ್ರೂನೇ ಆಗ್ಬೇಕು. ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿನೂ ಸೇಲ್ಸ್ ಮ್ಯಾನೇಜರ್ ಅಂತ ಯಾರಿದ್ದಾರೆ ಅವನೇ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕನ್ನೋ ರೀತಿಲಿ ಏನು ನಾವು ಲೆಟರ್ಗಳು ಕೊಟ್ಟು ಅವತ್ತು ಎಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ರು. ಏನ ನಾಟಕನ ದೊಂಬರಾಟನ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು. ಇವತ್ತು ಹೊಡಿತಾರೆ. ಯಾಕೆ ಹೇಳಿದ್ರೆ ಅವತ್ತು ಧ್ವನಿ ಎತ್ತದಾಗ ಸಾಥ್ ಕೊಟ್ಕೊಂಡು ನಿಂತಿದ್ರೆ ಎಲ್ಲ ಸರಿ ಹೋಗಿರೋದು. ಈ ಆಟೋ ಡ್ರೈವರ್ಗಳಿಗೂ ಬೇಕಿಲ್ಲ. ಯಾವನ ಅವನೇನೋ ಮಾಡ್ಕಂತ ನಮ್ಗೇನಾಗಬೇಕು, ಅಲ್ಲಿ ಹೊಡೈತಾರೆ. ಅಣ್ಣ 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 ಆಟೋ ಬೇಕಣ್ಣ, ಅಣ್ಣ ಬಡ್ಡಿ ಜಾಸ್ತಿ ಹಾಕಿದ್ಯಾ ಅಣ್ಣ, ಸರಿ ಅಣ್ಣ ಕಟ್ಕೊಡ್ತೀನಿ ಅಣ್ಣ. ಇಂಥ ಬಾಯಲ್ಲಿ ಬರ್ತವೆ, ಪದ ಬಳಸಬಾರ್ದು ಅಂತ ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಇಂಥ ನಿಮ್ಮಂಥವ್ರು ಇರೋದ್ರಿಂದನೇ ಈ ಕೆಟ್ಟು ವ್ಯವಸ್ಥೆನ ತಿದ್ದಕ್ಕಾಗಲ್ಲ. ಯಾಕೆಂದ್ರೆ ನೋಡಿದ್ದೀನಿ, ಅದು ಯಾವ್ದೋ ಗಿರಿನಗರಕ್ಕೆ ಹೋದೆ. ಅಲ್ಲಿ ಹೋದ್ರೆ ಮುತ್ತಪ್ಪಣ್ಣನ ಫೋಟೋ ಹಾಕೊಂಡವನು. ಅವನು ನೋಡಿದ್ರೆ ಫೈನಾನ್ಸ್ ವ್ಯವಹಾರ ಮಾಡ್ತವನೆ, ಒಬ್ಬ ಯಾವನ ಸೇಟುನ ಇಟ್ಕೊಂಡು. ನಾನು ಯಾರೋ ಜೈ ಕರ್ನಾಟಕ ಸಂಘಟನೆ ಅನ್ಕೊಂಡು ಅಲ್ಲಿ ಹೋದ್ಮೇಲೆ ಅವ್ನು ಬಿಲ್ಡಪ್ ಕೊಡ್ತಿದ್ ನೋಡ್ಬೇಕಾಯ್ತು. ಅವ್ನು ರೈಟು ಲೆಫ್ಟ್ಗಳು, ನಾವು ಸಂಘಟನೆ ಅವ್ರಿ ಹಂಗೆ ಹಿಂಗೆ ಅಂತ. ಇಲ್ಲಿ ಸಂಘಟನೆ ಕಟ್ಕೊಂಡು ದಂಧೆ ನಡೆಸ್ತವ್ರಲ್ಲ ಅಂತೇಳಿ ಜಗದೀಶ್ ಅವರು ಫೋನ್ ಹೊಡೆದೆ ಇವತ್ತು. ಯಾಕೆಂದ್ರೆ ಅವರೇ ಅಧ್ಯಕ್ಷರು. ಸರ್ ಹಿಂಗೆ ಅಂದಿದ್ಕೆ ಅವ್ನ ಸದಸ್ಯತ್ವ ನಾವು ರದ್ದುಗೊಳಿಸ್ಬಿಟ್ಟಿದೀವಿ, ಎಲ್ಲ ಅಣ್ಣನ ಫೋಟೋ ಹಾಕೊಂಡಿರ್ಬೇಕು ಅಂದ್ರು. ನೋಡಿ ಹೆಂಗೆಲ್ಲ ಫೋಟೋಗಳನ್ನ ಇಟ್ಕೊಂಡು ಎದುರಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇಂಥ ತುಕಾಲಿ ನಕಲಿ ಹೋರಾಟಗಾರಗಳನ್ನ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ಇಂಥ ನನ್ನ ಮಕ್ಳಿಗೆ ನಾವು ಕಚ್ಚೆನೂ ಕಟ್ಟಲ್ಲ. ಆಮೇಲೆ ಇನ್ನೊಂದು, ನಾವೇನ್ ಈ ದಂಧೆಗಳನ್ನ ಮಾಡಕ್ಕಾಗಲ್ಲ ಅಂತಲ್ಲ, ಮನ್ಸು ಮಾಡಿದ್ರೆ ಇಷ್ಟೆಲ್ಲ ಮಾತಾಡೋರು ದಂಧೆ ಮಾಡದೇ ಇರ್ತೀವ? ಮಾಡ್ಬೋದು, ಅದ್ರ ಅವಶ್ಯಕತೆ ಇಲ್ಲ. ವ್ಯಾಪಾರಂ ಅಂತ ಬಂತು ಅಂದ್ರೆ ಅಲ್ಲಿ ಮೋಸ ಅನ್ನೋದು ಇದ್ದೇ ಇರ್ತದೆ. ನೋಡಿ ಹಿಂಗೆ ಮಾಫಿಯಾ ನಡೀತಾ ಇದೆ. ಫಸ್ಟ್ ಆಫ್ ಆಲ್ ನೋಡಿ, ಈಗ ಇನ್ನು 2020 ಇನ್ನ 80,000 ಪರ್ಮಿಟ್ ಸೇಲ್ ಆಗ್ಬೇಕು. 80,000 ಪರ್ಮಿಟ್ ಸೇಲ್ ಆಗೋದಕ್ಕೆ ಎಷ್ಟು ಜನ ಆತೋರ್ಕೊಂಡು ಕೂತೋರ್ ಗೊತ್ತಾ? ರಣ ಹದ್ದುಗಳ ತರ ಕಾಯ್ತಾ ಇದಾರೆ. 80,000 ಪರ್ಮಿಟ್ ಅಲ್ಲಿ 20,000 ಪರ್ಮಿಟ್ ಅಲ್ಲಿ ನಾನು ಎಷ್ಟೆಷ್ಟು ಆಟೋನ ಸೇಲ್ ಮಾಡಬೇಕು ಅಂತ ರಣ ಹದ್ದುಗಳ ತರ ಕಾಯ್ಕೊಂಡು ಕೂತವ್ರೆ. ಈ ರಣ ಹದ್ದುಗಳಿಗೆ ಆಹಾರ ಆಗ್ತಿರೋದು ಯಾರು? ನಿಮ್ಮಂತ ಅವಿವೇಕಿಗಳು, ಅರಿವಿಲ್ದೇ ಇರೋವಂಥವ್ರು, ನಿಮ್ಮಂಥವ್ರುಗಳು ಆಹಾರ ಆಗ್ತಿದ್ದೀರಾ. ನಿಮ್ಮಂಥವ್ರು ಆಹಾರ ಆಗ್ತಾ ಇರೋದ್ರಿಂದ, ನೀವುಗಳು ಬಲಿ ಆಗಿರೋದ್ರಿಂದ, ಆ ಬಲಿಯಾಗಿರೋ ರೋದನೆ ಕಥೆಗಳನ್ನ ಹೇಳ್ಕೊಂಡು ಯಾಕ್ರಯ್ಯ ನಮ್ಮ ಹತ್ರಕ್ಕೆ ಬರ್ತೀರಾ? ನಿಮ್ಗಳಿಗೆ ನ್ಯಾಯ ಕೊಡ್ಸೋದು ಆ ಆಟೋಗಳನ್ನ ಕಾರ್ಗಳನ್ನ ಮಾರ್ಕೊಂಡು ಅದ್ರ ಮೇಲೆ ಮೋಸ ಮಾಡಿಕೊಂಡು, ಡಾಕ್ಯುಮೆಂಟ್ಗಳು ಮೋಸ ಮಾಡಿಕೊಂಡು, EMI ದುಡ್ಡುಗಳಲ್ಲಿ ಮೋಸ ಮಾಡಿಕೊಂಡು, ಈ ತರ ಸುಲಿಗೆ ಮಾಡೋ ಅಂತ ಮಿಂಡ್ರು ಗುಟ್ಟಿದ್ ನನ್ನ ಮಕ್ಳ ಹತ್ರ ಎಲ್ಲ ಒಂದು ಮಾತು ಕೇಳ್ಬೇಕು ಸಂಘಟನೆ ಹೋರಾಟಗಾರರುಗಳು. ಇದು ನಡೀತಿರೋ ಅಂತ ವ್ಯವಸ್ಥೆ. ಇದನ್ನ ನಿಮ್ಗೆ ಎಷ್ಟರಾಯ ಅರಿವು ಮೂಡಿಸೋದು? ಸಮಸ್ಯೆ ಆದಾಗ ಮಾತ್ರ ನಿಮ್ಗಳಿಗೆ ಸಂಘಟನೆ ಬೇಕು, ಸಮಸ್ಯೆ ಆದಾಗ ಮಾತ್ರ ಸಂಘಟನೆ ಹೋರಾಟಗಾರರುಗಳನ್ನ ಹುಡಿಕೊಂಡು ಫೋನ್ ಮಾಡ್ತೀರಾ? ಅಣ್ಣ ನಾವು ನಿಮ್ಮ ಸಂಘಟನೆಗಳಲ್ಲಿ ಇರ್ತೀವಣ್ಣ, ಸೇರಿಸ್ಕೊಳ್ರಣ, ನಮಗೂ ಆಟೋಗಳು ಬೇಕು, ಅದೇನ್ ಲೀಗಲ್ ಫಾರ್ಮಾಲಿಟೀಸ್ ತಿಳಿಸ್ಕೊಡ್ರಿ, ನಾವು ಹೋಗಿ ಆಟೋ ತಗೊಂತೀವಿ. ಇಲ್ಲ ನಿಮ್ಗೆ ಗೊತ್ತಿರೋ ಕಡೆ ಹೇಳ್ರಣ, ನಾವು ಅಲ್ಲಿ ಹೋಗಿ ಮಾತಾಡ್ಕೊಂಡು ತಗೊಂಡ್ಬರ್ತೀವಿ. ನಿಮ್ಗೇನ್ ಬಾಯಿಗಳು ಬಿದೋಗಾರ್ತವ ಕೇಳಕ್ಕೆ? ಹೋಯ್ತೀರಾ ನನ್ನ ಮಕ್ಳ ಹತ್ರ ಎಲ್ಲ ಹೋಗಿ ಮೋಸ ಹೋಗ್ತೀರಾ, ಬಂದಿಲ್ಲಿ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತೀರಾ? ಏನೋ ಎಲ್ಲಾರು ಲೀಡರ್ಗಳನ್ನ ಸಂಬಳ ಕೊಟ್ಕೊಂಡು ಇಟ್ಕೊಂಡಿದ್ದೀರ ನೀವುಗಳು? ಅಲ್ಲ, ಎಂತ ನನ್ನ ಮಕ್ಳಿಗಾದ್ರೂ ಗೊತ್ತು ಒಂದು DLಗೆ ಒಂದೇ ಪರ್ಮಿಟ್ ಕೊಡೋದು ಅಂತ. ಅವ್ನು ಯಾರಾಗ ಆಟ ತಗೊಂಡ್ಬಿಟ್ನಂತೆ, ಅವ್ನ ಆಟ ಕೊಟ್ಬಿಟ್ನಂತೆ, ನಿನ್ಗೆ ಯಾಕೋ ನಾನು ಪರ್ಮಿಟ್ ಕೊಡಿಸ್ತೀನಿ ಅಂದಂತೆ, ನಾನು ತಗೊಂಡ್ಬಿಟ್ಟೆ ಕಾರಣ ಅಂತಾರೆ. ಏನ್ ಅವ್ರುಗಳೆಲ್ಲ
ಏನ್ DC ಅಪ್ಲಿಕೇಶನ್ ಹಾಕೊಂಡು ನೆಕ್ಸ್ಟ್ DC ಆಗ್ಬಿಡ್ತಾರ ಪೋಸ್ಟ್ಗೆ ಹೋಗಿ. DC ಆದ್ಮೇಲೆ ಅವ್ನು ಸೈನ್ ಹಾಕಿ ಕೊಟ್ಬಿಡ್ತಾನೆ, ಇಷ್ಟು ಆಟೋ ನಾವು ಸೇಲ್ ಮಾಡಿದೆ, ಇಷ್ಟೆಲ್ಲ ಪರ್ಮಿಟ್ ರಿಲೀಸ್ ಮಾಡ್ಬಿಡಿ ಅಂತ. ಎಂತ ಎಡ್ನನ್ ಮಕ್ಳಿದ್ರೆ ನೀವೆಲ್ಲ. ಅಸಹ್ಯ ಆಗ್ತದೆ. ಎಷ್ಟು ಹೇಳಿದ್ರು ಎಷ್ಟು ಮಾಡಿದ್ರು ಕೂಡ ಪ್ರತಿದಿನ ಒಂದಲ್ಲ ಒಂದು ರೋದನೆ ನಿಮ್ಗಳು ಇದ್ದೇ ಇರ್ತವೆ. ಯಾಕೆಂದ್ರೆ ಆ ರೋದನೆ ಒಳಗಡೆ ಬಿದೋಗಿದ್ದೀರಾ. ಹೋಗ್ಲಿ ಅದರಿಂದ ಆಚೆ ಬರಯ್ಯ ಅಂದ್ರೆ ಅದಕ್ಕೂ ಬರಕ್ ರೆಡಿ ಇಲ್ಲ ನೀವುಗಳು. ಅದರಿಂದ ಆಚೆ ಬರಯ್ಯ ಹಿಂಗಲ್ಲ ಹಿಂಗಿದೆ ವ್ಯವಸ್ಥೆ, ಇದ್ರಲ್ಲಿ ಕೈ ಜೋಡಿಸ್ಕೊಂಡು ಮಾಡ್ಕೊಂಡು ಹೋಗ್ರಿ. ಇನ್ನೂ ನೋಡಿ, ಇನ್ನು 80,000 ಪರ್ಮಿಟ್, ವರ್ಷಕ್ಕೆ 20,000 ಪರ್ಮಿಟ್, ಇನ್ನು 80,000 ಜನ ಗುಂಡಿಗೆ ಬೀಳೋದು ಅವ್ರೆ. ಮತ್ತೆ ಅವನೇನ ಕಾಮೆಂಟ್ ಆಗ್ತಾ, ದೊಡ್ಡ ಗಾಂಧಿ ನೋಡಿದ್ದೀನಿ ನೀನ್ ಬಾಳು ಬಂದ್ ಎಡ ನೋಡಲೇ ಲೇ ಅಡಿಯಲೇ ಅಲ್ಲಿ ಕೂತ್ಕೊಂಡು ಕಾಮೆಂಟ್ ಹಾಕ್ಬಿಡ ಕಣವು. ಬಾರ ನಮ್ಮ ಆಫೀಸು ಅಡ್ರೆಸ್ ಗೊತ್ತೇನೋ, ಸಂಘಟನೆ ಹೆಸರು ಗೂಗಲ್ ಮ್ಯಾಪಲ್ಲಿ ಹಾಕೋ, ಅಡ್ರೆಸ್ ಬರ್ತದೆ, ಅಲ್ಲಿ ಬಂದು ಫೋನ್ ಮಾಡೋ. ಎಲ್ಲೇ ಇದೆ, ಯಾರ್ಯಾರು ಸಂಘಟನೆಗಳು ಅಂತ ಕಟ್ಕೊಂಡಿದ್ದಾರೆ, ಕಟ್ಟಿರೋ ಅಂತ ಸಂಘಟನೆ ಲೀಡರ್ಗಳು ಡ್ರೈವರ್ಗಳಿಗೋಸ್ಕರ ಕೆಲಸ ಮಾಡ್ತಾ ಇದಾರ ಅಂತ ನೋಡ್ರಿ. ಹೌದು, ಅವ್ನು ಕಾರ್ಮಿಕರ ಪರ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಯಾವುದೇ ಸಂಘಟನೆ ಇರಲಿ, ಅಲ್ಲೋಗಿ ಕೈ ಜೋಡಿಸ್ಕೊಂಡು ನಿಮ್ಗೆ ಏನು ಡೌಟ್ ಇರುತ್ತೋ ಆ ಗ್ರೂಪ್ಗಳಲ್ಲಿ ಆ್ಯಡ್ ಮಾಡ್ತಾರೆ. ಡೌಟ್ಗಳನ್ನ ಗ್ರೂಪಲ್ಲಿ ಕೇಳ್ರಿ. 1000 ಜನ ಡ್ರೈವರ್ ಇರ್ತಾರೆ. ಅವನೇ ಹೇಳ್ತಾನೆ, ಡ್ರೈವರ್ಗಳೇ ಹೇಳ್ತಾರೆ, ಅಣ್ಣ ನೋಡು ನೀನು ಆಟೋ ತಗೊಳ್ಬೇಕು ಅಂದ್ರೆ ಫಸ್ಟು ಪರ್ಮಿಟ್ ಸಿಗ್ತದ ಅಂತ ನಿನ್ನ DL ಹೋಗಿ ಶಾಂತಿನಗರದಲ್ಲಿರೋ ಆಟೋ ಪರ್ಮಿಟ್ ಸೆಕ್ಷನ್ ಅಲ್ಲಿ DL ತೋರಿಸ್ಕೊಂಬಾ. ಹೌದು, ಈ DLಗೆ ಪರ್ಮಿಟ್ ಸಿಗುತ್ತೆ ಅಂದ್ರೆ ಆಮೇಲೆ ನೀನು ಆಟೋ ತಗೊಳ್ಳೋದಕ್ಕೆ ಮುಂದಾಗು. ಆಟೋಗೆ ಡೌನ್ ಪೇಮೆಂಟ್ ಅಮೌಂಟ್ ಎಷ್ಟಿರುತ್ತೆ, ಎಲ್ಲೋದ್ರೆ ಬಡ್ಡಿ ಎಷ್ಟು ಕಮ್ಮಿಗೆ ಸಿಗುತ್ತೆ, ನಿಂದು ಸಿಬಿಲ್ ಚೆನ್ನಾಗಿದ್ರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಟ್ರೈ ಮಾಡು. ಸಿಬಿಲ್ ಚೆನ್ನಾಗಿಲ್ವಾ ನೋಡಿ, ಇಂಥ ಕಡೆ ಹೋದ್ರೆ ಅವ್ನು ಯಾರೋ ಒಬ್ಬ ನಿಯತ್ತಿನ ಮನುಷ್ಯ ಇದ್ದಾನೆ, ಅವ್ನು ಲೋನ್ ಹಾಕಿ ಕೊಡ್ತಾನೆ ಅಂತ ತಿಳಿಸ್ತಾರೆ. ಇದನ್ನ ನೀವು ಯಾರಾದ್ರೂ ಮಾಡ್ತೀರೇನ್ರಿ? ಯಾರು ಮಾಡಲ್ಲ. ಹೋಯ್ತೀರಾ, ಯಾವನ ಹತ್ರ ಮೋಸ ಹೋಗಿರ್ತೀರಾ, ಮತ್ತೆ ಅವನ ಹತ್ರಕ್ಕೆ ಹೋಗಿರ್ತೀರಾ. ಕೇಳಿದ್ರೆ ಅಣ್ಣ ನನ್ನ ಫ್ರೆಂಡ್ ಜೊತೆಲಿ ಇದ್ದವನು ಕರ್ಕೊಂಡೋಗ್ಬಿಟ್ಟು ಕೊಡಿಸ್ಬಿಟ್ಟ, ಯಾಕೆಂದ್ರೆ ಅವ್ನು ಕಮಿಷನ್ ಕೊಟ್ಟಿರ್ತಾನೆ. ನೀವು ಮಿಕಾಗಳು ಸಿಗ್ತೀರಾ ಅಂದ್ಬಿಟ್ಟು ಕರ್ಕೊಂಡೋಗಿ ಹಾಕ್ತಾರೆ. ಆಮೇಲೆ ಬತ್ತೀರಾ, ಅಣ್ಣ ನಮ್ಗೆ ಹಿಂಗಾಗ್ಬಿಟ್ಟೈತಣ್ಣ ಹಂಗಾಗ್ಬಿಟ್ಟೈತಣ್ಣ. ಅವಾಗ ಪಾಪ ಇವ್ರುಗಳು ಯಾರೋ ಲೀಡರ್ಗಳು ಅನ್ನಿಸ್ಕೊಂಡ್ರು ಓಡ್ ಬರ್ತಾರೆ. ಆಗ ಆ ಮಿಂಡ್ರುಗುಟ್ ನನ್ನ ಮಕ್ಕಳು ಬರ್ತಾರೆ, ನಿಮ್ಗಳು ತಲೆ ಮೇಲಿಕ್ಕಿ ಅನ್ನ ತಿಂತಿರೋ ನನ್ನ ಮಕ್ಕಳು ಬರ್ತಾರೆ, ಬಂದು ಬಿಲ್ಡಪ್ಗಳು ಕೊಡ್ತಾರೆ. ಆ ರೇಂಜಲ್ಲಿ ತಲೆ ಮೇಲೆ ಕೈ ಇಕ್ಕೊಂಡು ದುಡ್ಡು ಮಾಡಿರೋನು ಚೆನ್ನಾಗೇ ಇರ್ತಾನೆ, ಅದಕ್ಕೆ ಆ ಬಿಲ್ಡಪ್ ಕೊಡ್ತಾನೆ. ನೀವುಗಳು ಅಂಥವ್ರನ್ನೇ ಬೆಳೆಸ್ತೀರಾ. ನಿಮ್ಗೆ ಯಾರು ಕಷ್ಟ ಸುಖಕ್ಕೆ ನಿಂತ್ಕೊಂಡು ಹೋರಾಡ್ತಾರೆ ಅವ್ರನ್ನ ಬೆಳೆಸಲ್ಲ, ಅವ್ರ ಕಾಲು ಎಳ್ಕೊಂಡ್ ಕೂತ್ಕೊಂತೀರಾ. ಇಂಥವ್ರನ್ನ ಬೆಳೆಸ್ಕೊಂಡು ಅಂಥವ್ರಿಗೆ ಆಹಾರ ಹಾಕೊಂಡು ಆಮೇಲೆ ಹಿಂಗಾಗೋಯ್ತಣ ಹಂಗಾಗೋಯ್ತಣ, ಅಣ್ಣ ನಾವು ಮಾತಾಡ್ತಿರೋದನ್ನ ರೆಕಾರ್ಡ್ ಮಾಡಿ ಹಾಕ್ಬೇಡ ಅಣ್ಣ, ನಾವು ಆ ಸಂಘಟನೆ ಒಳಗಡೆ ಇದೀವಣ್ಣ, ಅಣ್ಣ ನಾವು ಇಂತಿಂತದ್ರೆಲ್ಲ ಸಿಗಾಕೊಂಡ್ಬಿಟ್ಟಿದೀವಣ್ಣ, ಇದೇನಾದ್ರೂ ಹೊರಗಡೆ ಬಂದ್ಬಿಟ್ರೆ ಅವ್ರು ಆ ಕೆಲಸ ಎಲ್ಲ ಮಾಡ್ಕೊಡಲ್ಲ ಅಣ್ಣ ಅನ್ನೋ ರೀತಿಲಿ ಫೋನ್ ಮಾಡೋದು ಮಾಡ್ತಾರೆ, ಮಾತಾಡ್ತಾರೆ. ಕೊನೆಯಲ್ಲ ಸಡೆಗಳು ಮಾತಾಡ್ತಾರೆ. ನಮ್ಗೆ ಅದೇ ಉರ್ದೋಗ್ಬಿಡ್ತದೆ, ಹೋಗ್ರಿ ಹಾಳಾಗೋಗ್ರಿ ಅಂತ ಉಗಿದ್ ಬಿಸಾಕ್ತಿವಿ. ವ್ಯವಸ್ಥೆ ಕುಲ್ಗೆಟ್ಟೋಗ್ಬಿಡೈತೆ. ಅದರಲ್ಲಿ ಕುಲ್ಗೆಟ್ಟೋಗಿರೋ ವ್ಯವಸ್ಥೆ ದಿನ ಇವ್ರುಗಳು ಮೋಸ ಹೋಗ್ತಾರೆ. ಮೋಸ ಹೋಗ್ಬಿಟ್ಟು ಹಿಂಗಾಯ್ತು ಹಂಗಾಯ್ತು ಅಂತಾರೆ. ಹೋಗ್ಲಿ ಹಾಳಾಗಿ ಹೋಗಿದ್ದೀರಾ, ಹಿಂಗಾದ್ರೆ ಹಿಂಗ್ ಬದಲಾವಣೆ ಆಗ್ರೆ ಅಂದ್ರೆ ಹಂಗೂ ಆಗಲ್ಲ. ಇಷ್ಟೇ. ಇನ್ನ 80,000 ಪರ್ಮಿಟ್, ವರ್ಷಕ್ಕೆ 20,000 ಪರ್ಮಿಟ್ ಸೇಲ್ ಆಗ್ಬೇಕು. ರಣಾದಿಗಳ ತರ ಕಾಯ್ತವ್ರೆ. ಯಾರ್ಯಾರು ಮಿಕಾಗಳಾಗ್ತಿದ್ದೀರಾ ಕೇರ್ಫುಲ್ ಆಗಿ ಮಿಕಾ ಆಗ್ರಿ. ತಿಳ್ಕೊಳ್ರಿ ಆಟೋ ಮೀಟರ್ ರೇಟ್ ಎಷ್ಟಿದೆ. ಮೀಟರ್ನ ಆಟೋ ಶೋರೂಮ್ ಅಲ್ಲಿ ನಾವು ತಗೊಂಡ್ರೆ ಮೀಟರ್ಗೆ ಎಷ್ಟು ಹಣ ಕೊಡಬೇಕು ಅಂತೇಳಿ GST ಬಿಲ್ ಸಮೇತ ಕೊಡ್ತಾನೆ. ಮೀಟರ್ ಬಿಲ್ ಕೊಡಯ್ಯ ಅಂತ ಕೇಳ್ರಿ. ಎಲ್ಲೆಲ್ಲಿ ಮೋಸ ಹೋಗ್ತಾ ಇದ್ದೀರಾ? ಇನ್ಶೂರೆನ್ಸ್ ಅಲ್ಲಿ ಮೋಸ ಹೋಗ್ತಾ ಇದ್ದೀರಾ. ಯಾಕೆ ಇನ್ಶೂರೆನ್ಸ್ ಶೋರೂಮ್ ಅಲ್ಲೇ ಮಾಡ್ಬೇಕು? ನಾನು ಹೊರಗಡೆ ಮಾಡಿಸ್ಕೊಂಬತ್ತೀನಿ ನೋಡು, ಹೊರಗಡೆ ನನ್ಗೆ ಈ ಕೊಟೇಶನ್ ಕೊಟ್ಟವನೆ, ನೀನ್ ಶೋರೂಮ್ ಅಲ್ಲೂ ಇದೇ ಕೊಟೇಶನ್ ಕೊಡು ಅಂತ ಕೇಳ್ರಿ. ಪರ್ಮಿಟ್ 500 ರೂಪಾಯಿ ಪರ್ಮಿಟ್, DL ಪರ್ಮಿಟ್ 9,000 10,000 ಕೊಟ್ಟಿದ್ದೀರಾ. ಪರ್ಮಿಟ್ ಸೆಕ್ಷನ್ ಎಲ್ಲ ಐತೆ? ಏನು ಚಂದ್ರಲೋಕದಲ್ಲಿ ಐತಾ? ಭೂಮಿ ಮೇಲೆ ತಾನೇ ಇರೋದು. ಪರ್ಮಿಟ್ ಸೆಕ್ಷನ್ ಹೋಗ್ಬೇಕು. ನೋಡಿ ಮೇಡಮ್, ನಮ್ದು DL ಇದೆ, ಈ DLಗೆ DL ಪರ್ಮಿಟ್ ಕೊಡ್ತೀರಾ? ಇದ್ರದ್ದು ಏನ್ ಚಾರ್ಜ್ ಇದೆ DL ಪರ್ಮಿಟ್ಗೆ? ಹೋಗಿ ಎನ್ಕ್ವೈರಿ ಮಾಡ್ಕೊಂಬನ್ನಿ. ಅಲ್ಲಿ 10,000 ರೂಪಾಯಿ ಸುರಿಯಕ್ಕೆ ರೆಡಿ ಇದ್ದೀರಾ. ನಿಮ್ ಕೆಲ್ಸಕ್ಕೆ 1 ಲೀಟರ್ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿ 500 ರೂಪಾಯಿ ಆಗೋ ಪರ್ಮಿಟ್ಗೆ 8,500 ದುಡ್ಡು ಉಳಿತದೆ. ಬೇಡ 8,000 ಉಳಿತದೆ. ಯಾಕೆ? ಆ 8,000 ಉಳಿದ್ರೆ ನಿಮ್ ಕುಟುಂಬ ಚೆನ್ನಾಗಿರಲ್ವಾ? ಯಾಕ್ರ ಅವ್ರ ಹೆಂಡತಿ ಮಕ್ಳಿಗೆಲ್ಲ ಹೋಗಿ ಹುಟ್ಟಿಸ್ತೀರಾ? ಇದು ನೀವು ಮಾಡ್ಕೊಂತಿರೋ ಅಂತ ಕೆಲಸ. ಇನ್ನು ಇವೆರಡರಲ್ಲಿ ಮೋಸ. ಇನ್ನು RTO ಕೆಲಸಗಳು. ಇನ್ನು RTO ಕೆಲಸ ಏನಿರುತ್ತೆ? ನಿಮ್ದು ಬರೀ FC ಆಗಿ ನಂಬರ್ ಪ್ಲೇಟ್ ಬರಬೇಕು.
ಹೋಗಿ ಡೈರೆಕ್ಟ್ ಚಲನ್ ಹಾಕಿ ಒಂದ್ಸರಿ ಅಪ್ಲೈ ಮಾಡಿ, ಎಷ್ಟು ಖರ್ಚಾಗುತ್ತೆ ನೋಡಿ. ಸಕ್ಸಸ್ ಆಗಿಲ್ವ ಸಂಘಟನೆಯಲ್ಲಿ ಹೇಳಿ, ಸರ್ ನಾನು ಡೈರೆಕ್ಟ್ ಚಲನ್ ಹಾಕಿದ್ದೀನಿ, ಅವ್ನು ಯಾವನೋ ಇನ್ಸ್ಪೆಕ್ಟರ್ RTO ಇನ್ಸ್ಪೆಕ್ಟರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಬನ್ನಿ ಅಂತ ಕರೀರಿ. ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ. RTOಗೆ ಹೊಸ ಆಟೋ ತಗೊಂಡ್ರೆ RTO ಖರ್ಚು ಇಷ್ಟೇ ಆಗುತ್ತೆ ಅಂತ ಪ್ರಯತ್ನ ಪಡಿ, ಸ್ಪ್ರೆಡ್ ಮಾಡಿ ವಿಷಯನ. ಇದು ಯಾವುದು ನೀವು ಮಾಡಕ್ ರೆಡಿ ಇಲ್ಲ. ನಿಮ್ಗೇನು ಅಂದ್ರೆ ಅಣ್ಣಂದ್ರುಗಳು ನಿಮ್ ಕೂತಿದ್ದ ಜಾಗಕ್ಕೆ ಕೆಲಸ ಆಗಬೇಕು, ಇವ್ರುಗಳ ಹತ್ರ ಎಲ್ಲ ಹೋಯ್ತೀರಾ, ಇವ್ರು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಬಂದು ನಿಮ್ಮ ಹತ್ರ 1 to ಡಬಲ್ ಕಿತ್ಕೊಂತಾರೆ, ಸರಿಯಾಗಿರೋ ಡಾಕ್ಯುಮೆಂಟ್ ಕೊಡಲ್ಲ, ಆಮೇಲೆ ಓಡ್ಬತ್ತೀರಾ ನಮ್ಗೆ ಹಿಂಗಾಗೈತೆ ಹಂಗಾಗೈತೆ ಅನ್ಕೊಂಡು. ನಿಮ್ಗೆ ಇಂಥದ್ನೆಲ್ಲ ಹೇಳ್ಬಿಟ್ರೆ ನಿಮ್ಗಳಿಗೆ ಬೇಜಾರು. ಅವ್ನು ಸರಿ ಇಲ್ಲ, ಅವ್ನು ಬೈತಾನೆ. ಬೈತಾ ಹೇಳೋರು ಬದುಕ ಕೇಳ್ತಾರಂತೆ, ನಗ್ತಾ ಹೇಳೋರು ಕೆಡ ಕೇಳ್ತಾರಂತೆ. ಹಂಗೆ ನಿಮ್ಗೆ ನಗ್ತಾ ಹೇಳೋರು ಬೇಕು, ಬೈತಾ ಹೇಳೋರು ಬೇಡ. ನಾವೇನ್ ಮಾಡಕ್ಕಾಗ್ತದೆ? ತಿರುಗ್ರಿ. ಯಾಕೆಂದ್ರೆ ಅವತ್ತು ಇದೇ ಶೋರೂಮ್ಗಳ ಹತ್ರಕ್ಕೆ ಹೋಗಿ ಲೆಟರ್ ಕೊಟ್ಟ 3 ಶೋರೂಮ್ಗೂ ನುಗ್ಗಿ. ಅವಾಗ ಬಂತು ಸತ್ಯ ಆಚೆಗೆ. ನೋಡ್ರಿ ಸೋಮಶೇಖರ್, ಪರ್ಮಿಟ್ ಇಲ್ದಿರೋ ಟೈಮಲ್ಲಿ ಆಟೋಗಳೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ಶೋರೂಮ್ ಅಲ್ಲಿ ನಿಂತಿದ್ವು ಕಣ್ರಿ. ನಮಗೆ ಕೈ ಹಿಡಿದವ್ರೆ ಲೋಕಲ್ ಡೀಲರ್ಗಳು. ನಾವ್ ಯಾವುದೇ ಕಾರಣಕ್ಕೂ ಆಟೋ ಕೊಡಲ್ಲ ಅಂತ ಹೇಳಲ್ಲ ಡೀಲರ್ಗಳಿಗೆ, ನಾವು ಕೊಟ್ಟೇ ಕೊಡ್ತೀವಿ. ಏನ್ ಕಿತ್ಕೊಂಡಂಗಾಯ್ತು? ಹೋಗಿ ದೂರ್ ಕೊಟ್ಟು ಅಧಿಕಾರಿಗೆ ಹಿಂಗ್ ಹೇಳ್ತವ್ರೆ ಅಂತ ಅವ್ನ್ ಕ್ಯಾರೆ ಪುಟ್ಟ ಅಂದಿಲ್ಲ, ನಡೆಯಲ್ಲೇ ಅನ್ಬಿಟ್ಟು ಬಂದು ಅಷ್ಟೇ. ಕಿತ್ತೋಗಿರೋ ವ್ಯವಸ್ಥೆ, ಕುಲ್ಗೆಟ್ಟೋಗಿರೋ ಅಂತ ಜನಗಳು ಏನ್ ಮಾಡಕ್ಕಾಗ್ತದೆ? ಹಂಗಾಗಿ ಅರ್ಥ ಮಾಡ್ಕೊಂಡು ಯಾರಿಗಾರು ಆಟೋ ಬೇಕು ಅಂತ ಫೋನ್ ಮಾಡ್ತಾರ, ನೋಡಪ್ಪ ಸಂಘಟನೆಯಲ್ಲಿ ಬಂದು ಸೇರ್ಕೋ, ಗ್ರೂಪಲ್ಲಿ ಕೇಳು, ನಿನ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಗೈಡ್ಲೈನ್ಸ್ಗಳು ಕೊಡ್ತಾರೆ. ಯಾಕೆಂದ್ರೆ ನಾನಾ ತರ ಅನುಭವಗಳು ಕೆಲವು ಡ್ರೈವರ್ಗಳಿಗೆ ಆಗಿರ್ತದೆ. ಅನುಭವದ ದಾರಿ ಹೇಳ್ತಾರೆ, ತಿಳ್ಕೊಂಡು ನಿನ್ನಲ್ಲಿ ಹೋಗಿ ತಗೊಳಪ್ಪ ಅಂತ ಹೇಳ್ತೀವಿ. ನಾವಂತೂ ಯಾವುದೇ ಕಾರಣಕ್ಕೂ ಕೇಕ್ ಕಟ್ ಮಾಡಿ ಹಾರ ಹಾಕಿ ಶಾಲು ಹಾಕಿ ನಾನು ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬಿಡ್ತೀನಿ ಅಂತ ನಿಂತ್ಕೊಂಡು ನಾನು ಆಟೋ ಮಾರಲ್ಲಪ್ಪ. ಯಾಕೆಂದ್ರೆ ಆ ಥರ ಮಾರಲೇಬೇಕು ಅಂತ ನಿಂತ್ಕೊಂಡ್ರೆ, ತಲ್ಲೆ ಕೆಡ್ಸ್ಕೊಂಡು ನಿಂತ್ಕೊಂಡ್ರೆ 6 ತಿಂಗಳಲ್ಲಿ ಯಾವನು ಇರಲ್ಲ. ಆ ಥರ ಕೆಲಸ ಕೊಟ್ಬಿಟ್ಟು ಮಾಡ್ಬಿಡ್ತೀವಿ. ಅದ್ರ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಅದು ವ್ಯಾಪಾರ ಅಂತ ಬಂದ್ರೆ ಅಲ್ಲಿ ಮೋಸ ಮಾಡ್ಲೇಬೇಕು, ವಿಧಿ ಇಲ್ಲ. ಆ ರೀತಿಲಿ ಮಾಡ್ದವನೆ ಅಂತ ಮತ್ತೆ ಅದೇ ಕೆಲಸ ರೊಟೀನ್ ಆಗ್ತದೆ. ಬೇಡ, ಸಿಸ್ಟಮ್ಯಾಟಿಕಲಿ ಏನಿದೆಯೋ ಅದನ್ನ ಮಾಡ್ಕೊಂಡೋಗಿ. ಈಗ ನೋಡಿ, ಒಂದು ಕಾರ್ ತಗೊಳ್ಬೇಕು ಅಂದ್ರೆ ಈಸಿ ಪ್ರೊಸೀಜರ್. ಹೋಗ್ತೀವಿ, ಕಾರಲ್ಲಿ ಕೊಟೇಶನ್ ಹಾಕ್ಸ್ಕೊಂಡ್ಬರ್ತೀವಿ, ನಮ್ಗೆ ಏನೇನು ವಸ್ತು ಬೇಕು ಏನೇನು ಬೇಡ ಟಿಕ್ ಮಾರ್ಕ್ಸ್ ಬಿಡ್ಬಿಡ್ತೀವಿ. ಬೇಕಾಗಿರೋ ವಸ್ತುಗೆ ರೇಟ್ ಕೊಡ್ತಾರೆ, ಮುಗಿದೋಯ್ತು. RTO ಕೆಲಸ ಅವನೇ ಬ್ರೋಕರ್ ಇಕ್ಕೊಂಡು ಮಾಡ್ತಾರೆ, ಏನು ಮಾಡಕ್ ಆಗಲ್ಲ. 500,000 ಹಾಳಾಗೋಲಿ ಅಂತ ಬಿಟ್ಬಿಡ್ತೀವಿ. ಕೆಲಸ ಆಗ್ತದೆ ನಮ್ಗೆ. ಈ ಆಟೋ ಫೀಲ್ಡ್ ಅಲ್ಲಿ ಹಂಗಿಲ್ಲ. ಅವ್ನ ಆಟೋ ಲೋನ್ ಹಾಕೊಡ್ತಾನಂತೆ, ಲೋನ್ ಕಟ್ಟಿಲ್ಲ ಅಂದ್ರೆ ಅವ್ನು ಯಾವನೋ ಬಂದು ಸೀಸರ್ ಅನ್ಕೊಂಡು ಆ ರೌಡಿಗಳು ಸೀಸ್ ಮಾಡ್ಕೊಂಡು ಹೋಯ್ತಾರಂತೆ. ಆ ಸೀಸ್ ಮಾಡ್ಕೊಂಡು ಹೋಗಿರೋನು ಅವನು ಲೋಕಲ್ MLA ಕಾರ್ಪೊರೇಟರ್ಗಳು ಟಚ್ ಅಲ್ಲಿ ಇರ್ತಾನೆ. ಅವನು ಅದ್ಮಿರ್ತಾನೆ, ಯಾವನ ತಲೆ ಮೇಲೆ ಕೈ ಹಾಕಿ ಬಿಲ್ಡಪ್ ಕೊಟ್ಕೊಂಡಿರ್ತಾನೆ ಆ ಏರಿಯಾದಲ್ಲಿ. ಅವನು ಇನ್ಯಾವನ ಸೇಟು ಜೊತೆ ಲಿಂಕಲ್ಲಿ ಇರ್ತಾನೆ. ಆ ಆಟೋ ಇನ್ಯಾವನ್ಗೋ ತಲೆ ಕಟ್ತಾರೆ. ಟ್ರಾನ್ಸ್ಫರೇ ಮಾಡಿರಲ್ಲ, RC HP ಕ್ಯಾನ್ಸಲೇಷನ್ ಆಗಿರಲ್ಲ. ಈ ತರ ಮಾಫಿಯಾ ನಡೀತೈತೆ. ಇದೆಲ್ಲ ಎಚ್ಚೆತ್ಕೊಂಡ್ರಯ್ಯ ಅಂದ್ರೆ ನಿಮ್ಗೆ ಯಾರಿಗೂ ಬೇಕಿಲ್ಲ. ಹೋಗಿ ಮಕ್ಕರ್ ಆಗ್ತೀರಾ. ಎಷ್ಟು ಜನರಯ್ಯ ಮಕ್ಕರ್ಗಳಾಗಿರೋದು ನೀವು? ಎಷ್ಟು ಹೇಳಿದ್ರು ಅದೇ ಕತೆ. ಆ ಸಂಘಟನೆ ಒಳಗಡೆ ನಾವ್ ಇರ್ಬೇಕು. ಅದು XYZ ಯಾರಾದ್ರೂ ಆಗಿರ್ಲಿ, ಅದು ನಿಮ್ಮ ಮೈಂಡು ಬಿಟ್ಟಿದ್ದು. ಇನ್ ಎರಡನೇದು, ಇನ್ನೊಂದು ಸಂಘಟನೆ ಗುರುತು ಹಿಡಿತೀರಾ? ಆ ಹೋರಾಟಗಾರನ ಕೆಲಸ ಏನು? ಅವನ RTO ಆಫೀಸ್ಗಳಲ್ಲಿ ಬ್ರೋಕರ್ ಕೆಲಸ ಮಾಡ್ತಾವನ, ಉಗುದ್ ದೂರ ಇಡಿ. ಅವನು ಸಂಘಟನೆ ಹೆಸರು ಹೇಳ್ಕೊಂಡು ಆಟೋ ಡೀಲಿಂಗ್ ಮಾಡ್ತಾವನ, ಕಾರ್ ಡೀಲಿಂಗ್ ಮಾಡ್ತಾವನ. ಸೆಕೆಂಡ್ ಹ್ಯಾಂಡ್ ಕಾರ್ ಬಿಡಿ, ಅದೇನು ಮಾತಾಡಕ್ಕಾಗಲ್ಲ, ಅವು ಕಾಮನ್. ಅದು ಇವ್ರು ಆಟೋಗಳು ತಗೊಂಬತ್ತಾರಲ್ಲ, ಈ ತರದ ಕಾರಲ್ಲೆಲ್ಲ ಆಗಲ್ಲ ಬಿಡಿ. ಕಾರು ಗೂಡ್ಸ್ಕೊಂಡಿಲ್ಲ, ಸೀನೇ ಇಲ್ಲ. ಆಟೋನೇ ದೊಡ್ಡ ಮಾಫಿಯಾ. ಆ ತರ ಆಟೋ ಡೀಲಿಂಗ್ ಮಾಡ್ತಾವನ, ಅವ್ನು ಉಗುದ್ ದೂರ ಇಡಿ. ಯಾಕೆಂದ್ರೆ ನೋಡ್ರಿ, ಡೀಲಿಂಗ್ ಅನ್ನೋ ಒಂದು ಪದ ಬಂತು ಅಂದ್ರೆ ಅವ್ನು ಎಲ್ಲರ ಜೊತೆ ಚೆನ್ನಾಗಿರ್ಲೇಬೇಕು. ಸೇಟುಗಳ ಜೊತೆ ಚೆನ್ನಾಗಿರ್ಬೇಕು, ಸೀಸರ್ಸ್ಗಳ ಜೊತೆ ಚೆನ್ನಾಗಿರ್ಬೇಕು. ಆಮೇಲೆ ಇಂಥ ಮಾಫಿಯಾದಲ್ಲಿ ಅವ್ರು ಯಾರು ಎಂಟ್ರಿಫೇರ್ ಆಗಲ್ಲ. ಯಾಕೆ ಎಂಟ್ರಿಫೇರ್ ಆಗಲ್ಲ ಅಂದ್ರೆ ಅದ್ರ ಒಳಗಡೆ ಅವ್ರ ಹಸ್ತಕ್ಷೇಪ ಹಂಗಿರುತ್ತೆ. ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಈಸ್ಕೊಂಡ್ ತಿಂದಿರ್ತಾರೆ. ನೋಡ್ರಿ, ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಂದ್ರೆ ಇವ್ರಿಗೆಲ್ಲ ಸ್ಪಾನ್ಸರ್ ಯಾರು? ಡ್ರೈವರ್ಗಳು ಕೂಡ ದುಡ್ಡಲ್ಲಿ ಕಾರ್ಯಕ್ರಮಗಳು ಮಾಡಕ್ ಆಗ್ತದ? ಸಿಂಪಲ್ ಆಗಿ ಮಾಡಿ ಬಿಟ್ಬಿಡ್ಬೋದು. ಸ್ಪಾನ್ಸರ್ಗಳು ಯಾಕೆ ದುಡ್ಡು ಕೊಡ್ತಾರೆ? ಬಿಸ್ನೆಸ್. ನಿಮ್ಗೇನಕ್ಕೆ ಸರ್, ನನ್ನ ಕಡೆಯಿಂದ ಎಷ್ಟು ಬಿಸ್ನೆಸ್ ಆಗ್ತಿಲ್ವಾ, ಕೊಡಿ ನೀವು ದುಡ್ಡು ಅಂತ ಹೇಳಿ ಸ್ಪಾನ್ಸರ್ಗಳ ಹತ್ರ ಈಸ್ಕೊಂಬತ್ತಾರೆ. ಆ ತರ ಎಂಜುಲ್ ಕಾಸ್ಗೆ ಕೈ ಹೊಡ್ಕೊಂಡು ನಿಮ್ಗಳು ಹೇಲ್ನೆ ಅಲ್ಲಿಂದ ಈಸ್ಕೊಂಬಂದು ಅದರಲ್ಲಿ ಶೃಂಗಾರ ಮಾಡ್ಕೊಂಡು ನಾನು ಅದೇನೋ ಮಾಡ್ಬಿಟ್ಟಿದ್ದೀನಿ, ಇಡೀ ದೇಶನೇ ತಿರುಗಿ ನೋಡೋ ತರ ಮಾಡ್ಬಿಟ್ಟಿದ್ದೀನಿ, ಈ ತರ ಏಸ್ಕೆ ಬಾಳಲ್ಲಿ ಬದುಕೋ ಅಂತದ್ದು ಅದೊಂಥರ ಜೀವನ ಇರುತ್ತೆ. ಅಂತದ್ದು ಯಾರಾದ್ರೂ ಮಾಡ್ತಿರ್ತಾರ? ಇದನ್ನೆಲ್ಲ ನೀವು ನೋಡ್ಬೇಕು. ಯಾಕೆಂದ್ರೆ ಡ್ರೈವರ್ಗಳ ಹತ್ರ ಕೇಳಿ ಒಂದು ಕಾರ್ಯಕ್ರಮ ಮಾಡೋದೇ ಬೇರೆ, ಸ್ಪಾನ್ಸರ್ಗಳ ಹತ್ರ ಕೇಳ್ಕೊಂಬಂದು ಕಾರ್ಯಕ್ರಮ ಮಾಡೋದೇ ಬೇರೆ. ಯಾರು ಆ ಸ್ಪಾನ್ಸರ್ಗಳು? ಯಾರು? ಯಾಕೆಂದ್ರೆ ಸ್ಪಾನ್ಸರ್ಗಳು ದುಡ್ಡು ಕೊಡೋದು ಇಂಪಾರ್ಟೆಂಟೇ. ಅವನು ಬಿಸ್ನೆಸ್ ಇದ್ರೇನೆ ಅವ್ನು ಸ್ಪಾನ್ಸರ್ ಮಾಡೋದು.
ನಿಮ್ಮಿಂದ ಆದಾಯ ಬರ್ತದೆ ಅಂದ್ರೆ ಅವ್ನು ಸ್ಪಾನ್ಸರ್ ಮಾಡೋದು. ನಿಮ್ಮಿಂದ ಏನೂ ಆದಾಯ ಇಲ್ಲ ಅಂದ್ರೆ ಅವ್ನಿಗೇನು ಸುಮ್ಮನೆ ದರ್ದಿರ್ತದ ಸ್ಪಾನ್ಸರ್ ಮಾಡೋಕ್ಕೆ? ಇದನ್ನೆಲ್ಲ ಆಲೋಚನೆ ಮಾಡಬೇಕು. ನೀವು ಯಾರೂ ಮಾಡಲ್ಲ. ನಿಮ್ಮ ಗ್ರೂಪ್ ಲಿಂಕು ನನಗೆ ಸಿಗಿಲ್ಲ ಅಣ್ಣ ಬ್ರದರ್, ನಾವು ಯಾವುದೇ ಕಾರಣಕ್ಕೂ ವಾಟ್ಸಪ್ ಇಲ್ಲ, ನಮ್ದು ಇರೋದೇ ಟೆಲಿಗ್ರಾಮ್ ಗ್ರೂಪು. ನಮ್ಮ ಸಂಘಟನೆ ನಂಬರ್ನ ಸೇವ್ ಮಾಡಿಕೊಂಡು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡ್ರೆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ. ಅದು ಓಪನ್ ಆಗಿ ಹೇಳ್ತೀನಿ, ಮೆಂಬರ್ ಆದರೆ ಮಾತ್ರ ಗ್ರೂಪ್ ಒಳಗಡೆ ಎಂಟ್ರಿ. ಇಲ್ವಾ ಅದು ಎಷ್ಟೇ 1000 ಜನ ಇರಲು ರಿಮೂವ್ ಮಾಡಿ ಬಿಸಾಕ್ತಾ ಇರ್ತೀನಿ. ನಮ್ಗೆ ಅವಶ್ಯಕತೆ ಇಲ್ಲ. ನಮಗೆ ಈ ಸಂಕಟ ಬಂದಾಗ ವೆಂಕಟರಮಣ ಅನ್ನೋರ್ನ ನಾವು ತುಂಬ ನೋಡ್ಬಿಟ್ಟಿದ್ದೀವಿ. ಹಂಗಾಗಿ ಯಾರು ಏನಾರು ಅನ್ಕೊಂಡ್ರು ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಾವು ಬೇರೆ ಸಂಘಟನೆಯವ್ರ ಥರ ಅಲ್ಲ, ನಾವು ಮೆಂಬರ್ ಆದ್ರೇನೆ ಹೆಲ್ಪ್ ಮಾಡೋದು. ಹೌದಪ್ಪ, ನಾವು ಮೆಂಬರ್ ಆದ್ರೇನೆ ಹೆಲ್ಪ್ ಮಾಡೋದು. ನಮ್ಗೆ ಊರನ್ ಕಾಯ್ದು ದೊಡ್ಡ ಬೋರ ಅನ್ಸ್ಕೊಂಡು ನಾವು ಸಾಕಾಗೋಗ್ಬಿಟ್ಟಿದೆ, ನೀವು ಅನ್ಸ್ಕೊಳ್ರಪ್ಪ ಅನ್ನೋ ರೀತಿಲಿ ನಾವು ಸುಮ್ಮನೆ ಆಗ್ಬಿಟ್ಟಿದೀವಿ. ಅಂಥವ್ರು ಸುಮ್ಮನೆ ಯಾಕೆ ವೇಸ್ಟ್ ಆಫ್ ಟೈಮ್ ಅವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಂತ.